ಕಾಳಿ ನದಿ ನೀರಿನ ಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಕುಮಟಾ, ಅಂಕೋಲಾ, ಹೊನ್ನಾವರದಲ್ಲಿ ನೆರೆಯ ಭೀತಿ ಆವರಿಸ್ತಾ ಇದೆ. ಇವತ್ತು ಕುಮಟಾ, ಕಾರವಾರ, ಹೊನ್ನಾವರಕ್ಕೆ ಎನ್ಡಿಆರ್ಎಫ್ನ ತಂಡ ಭೇಟಿ ಕೊಡ್ತಾ ಇರುವಂಥದ್ದು. ಉತ್ತರ ಕನ್ನಡದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರವಾಹದ ಸನ್ನಿವೇಶ ಹಲವು ಗ್ರಾಮಗಳಲ್ಲಿ ಸೃಷ್ಟಿಯಾಗಿರುವಂಥದ್ದು. ಕನ್ನಡ ಜಿಲ್ಲೆಯಲ್ಲಿ ಇಂದು ಕೂಡ ಮಳೆ ಸುರಿದಿರುವಂಥದ್ದು. ಅದರಲ್ಲಿಯೂ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಬೆಳಗಿನಿಂದ ಸಾಕಷ್ಟು ಮಳೆಯ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಅಂಕೋಲಾ ಭಾಗದಲ್ಲಿ ಗಂಗಾವಳಿಯ ನದಿಯ ಭಾಗದಲ್ಲಿ ಮತ್ತೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದೆ. ಈಗ ಅಂಕೋಲಾ ತಾಲೂಕಿನ ಶಿರಗುಳಿಯ ಭಾಗದಲ್ಲಿರುವಂತಹ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಸೇತುವೆ ಜಲಾವೃತವಾಗಿದೆ. ಆ ಸೇತುವೆಯಲ್ಲಿ ಜನರು ಕೂಡ ಓಡಾಡ್ತಾ ಇರುವಂಥದ್ದು ನೀವು ನೋಡಿದರೆ ಆ ದೃಶ್ಯ ನಿಜವಾಗ್ಲೂ ಭಯಂಕರವಾಗಿದೆ. ಯಾಕಂತಂದರೆ ಹೆಚ್ಚಿನ ಮಳೆ ಆಯಿತು ಅಂತಂದರೆ ಈ ಭಾಗದಲ್ಲಿ ಈಗ ಸೇತುವೆ ಕೂಡ ಕಚ್ಚಿ ಹೋಗ್ತದೆ. ಜೊತೆಗೆ ಜನರಿಗೆ ಸಂಪರ್ಕ ಕೂಡ ಕಟ್ಟಾಗುವಂಥದ್ದು. ಈ ಸಂಪರ್ಕ ಏನಿದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಈ ಭಾಗದಲ್ಲಿದ್ದಾವೆ. ಆದರೆ ಈ ಮನೆಗಳಿಂದ ಜನ ಓಡಾಡಲಿಕ್ಕೆ ಇದೇ ಸೇತುವೆಯ ಮಾರ್ಗ ಆಗಿದೆ. ಈ ಹರಿಯುವ ನೀರಿನಲ್ಲಿಯೇ ಜನ ಒದ್ದಾಡಿಕೊಂಡು ಬರುವಂಥದ್ದನ್ನು ನೀವು ಗಮನಿಸ್ಬೋದು. ಇನ್ನು ನಾನು ಅಲ್ಲಿಯವರೆಗೂ ಕೂಡ ಹೋಗ್ತೀನಿ. ಯಾಕಂತಂದರೆ ಮಳೆ ಬಂತು ಅಂತಂದರೆ ಈ ಊರಿನ ಗ್ರಾಮದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುವಂಥದ್ದು. ಕಾರಣ ಇಷ್ಟೇ, ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಹೆದ್ದಾರಿಯ ಕಾಮಗಾರಿಯ ಕೆಟ್ಟ ಒಂದು ಪ್ರಭಾವ ಈ ಭಾಗಕ್ಕೆ ಬಿದ್ದಿರುವಂಥದ್ದು. ಯಾಕಂತಂದರೆ ಹೆದ್ದಾರಿಯ ಭಾಗದಲ್ಲಿ ನೀರು ಹರಿದು ಹೋಗಲಿಕ್ಕೆ ಬೇಕಾದಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕಿತ್ತು ಹೆದ್ದಾರಿ ಪ್ರಾಧಿಕಾರದವರು. ಆದರೆ ಹೆದ್ದಾರಿಯನ್ನು ಕಾಮಗಾರಿ ಮಾಡಿದವರು ಮಣ್ಣನ್ನು ತೆಗೆದಿಲ್ಲ. ರಸ್ತೆಯಲ್ಲಿ ನೀರು ಹೋಗಬೇಕಾಗಿದ್ದು ನೀರು ಹೋಗ್ತಾ ಇಲ್ಲ. ಹೀಗಾಗಿ ಎಲ್ಲೆಲ್ಲಿ ನೀರು ಹೋಗ್ಲಿಕ್ಕೆ ಅವಕಾಶ ಇದೆಯೋ ಅಲ್ಲಲ್ಲಿ ಆ ಭಾಗದಲ್ಲಿ ನೀರು ಬಂದು ಶೇಖರಣೆ ಆಗ್ತದೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು ನೀವು ನೋಡ್ಬೋದು. ಸೈಕಲನ್ನು ಹಿಡಿದುಕೊಂಡು ಈಗ ಒಬ್ಬ ವ್ಯಕ್ತಿ ಹೇಗೆ ಆ ಹರಿಯುವ ನದಿಯಲ್ಲಿಯೇ ನೀರಿನಲ್ಲಿಯೇ ಹೊರ ಸೈಕಲನ್ನು ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಈ ರೀತಿಯ ದೃಶ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಹೆದ್ದಾರಿಯಲ್ಲಿ ಆದಂತಹ ಎಡವಟ್ಟಿನ ಕಾಮಗಾರಿಗಳು ಇವತ್ತು ಸಾಕಷ್ಟು ಕರಾವಳಿ ಭಾಗದ ಗ್ರಾಮಗಳನ್ನು ಬಲಿ ತೆಗೆದುಕೊಳ್ತಾ ಇದೆ, ಜನರನ್ನು ಸಂತ್ರಸ್ತರನ್ನಾಗಿ ಮಾಡ್ತಾ ಇದೆ. ಇಷ್ಟೆಲ್ಲ ಹೊಣೆಗೆ ಕಾರಣ ಜಿಲ್ಲಾಡಳಿತದ ಜೊತೆಗೆ ಹೆದ್ದಾರಿ ಪ್ರಾಧಿಕಾರದವರಾಗ್ತಾರೆ. ಯಾಕಂತಂದರೆ ಕಳಪೆ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ಕಾರಣವಾಗಿದೆ. ಇನ್ನು ಊರಿನಿಂದ ಬಂದಂಥ ಜನರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದ್ರಿ ನೀವು? ಬೊಗರೆಬೆಲೆ. ಅಲ್ಲಿ ಒಂದು ಕಡೆ ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದ್ರೆ, ಆರ್ಭಟ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕಡಲು ಪ್ರಕ್ಷುಬ್ಧಗೊಂಡಿದೆ. ಸಮುದ್ರದಲ್ಲಿ ಅಲೆಗಳ ಹೊಡೆತ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರಿಂದಲೂ ಕೂಡ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನೋಡಿ, ಈ ಅಲೆಗಳ ಹೊಡೆತಕ್ಕೆ ನಿರ್ಮಾಣ ಹಂತದಲ್ಲಿದ್ದಂತಹ ನಾಡದೋಣಿ ಮೀನುಗಾರಿಕಾ ಜೆಟ್ಟಿ ಸಮುದ್ರ ಪಾಲಾಗಿದೆ. ಮಂಗಳೂರಿನ ಹೊರವಲಯದ ಕುಳಾಯಿ ಸಮುದ್ರ ತೀರದಲ್ಲಿ 184 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಜೆಟ್ಟಿಯ ಒಂದು ಭಾಗ ಆರಂಭದಲ್ಲಿಯೇ ಸಮುದ್ರ ಪಾಲಾಗಿದೆಯಂತೆ. ಕಡಲಬ್ಬರದಿಂದ ಈ ಅವಾಂತರ ಸಂಭವಿಸಿದೆ ಅಂತೇಳಿ ಜನರು ಕೂಡ ಈಗಾಗಲೇ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ಕಳಪೆ ಕಾಮಗಾರಿ ಕೂಡ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ.